ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರತ್ನಾ ಶಿವು ವ್ಲಾಗ್ಸ್. ಇವತ್ತು ನಾನು ನಮ್ಮ ಮಾರ್ನಿಂಗ್ ರೂಟೀನ್ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಬೆಳಗಿನ ನಾಷ್ಟಕ್ಕೆ ಏನೆಲ್ಲ ಪ್ರಿಪೇರ್ ಮಾಡಿದೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ಶೇರ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ರತ್ನಾ ಶಿವು ವ್ಲಾಗ್ಸ್. ಬೆಳಿಗ್ಗೆ ಎದ್ದು ಮೊದಲು ಗ್ಯಾಸನ್ನು ಚೆನ್ನಾಗಿ ಒರೆಸ್ಕೊಂಡು ಗ್ಯಾಸ್ನ ಪೂಜೆ ಮಾಡಿ ಮೊದಲು ಜೀರಿಗೆ ನೀರನ್ನು ಕುದಿಲಿಕ್ಕೆ ಇಟ್ಟೆ. ಈ ಜೀರಿಗೆ ನೀರಿಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜೇನುತುಪ್ಪನ ಹಾಕೊಂಡು ಕುಡಿದ್ರೆ ಗ್ಯಾಸ್ಟ್ರಿಕ್ ಎಲ್ಲ ಕಡಿಮೆ ಆಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಆಲೂಗಡ್ಡೆಯನ್ನು ತೊಳೆದು ಅವನ್ನ ಕುದಿಲಿಕ್ಕೆ ಇಡ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ನಾಷ್ಟಕ್ಕೆ ಅವಲಕ್ಕಿ ದೋಸೆಯನ್ನು ಮಾಡಿದ್ರಾಯ್ತು ಅಂತ ಅವಲಕ್ಕಿನ ಚೆನ್ನಾಗಿ ತೊಳೆದು ನೆನೆ ಇಡ್ತಾ ಇದ್ದೀನಿ. ಅವಲಕ್ಕಿಗೆ ಸ್ವಲ್ಪ ಮೊಸರನ್ನು ಹಾಕಿ ನೆನೆ ಬಿಟ್ಟರೆ 10 ನಿಮಿಷಗಳ ಕಾಲ ನೆನೆಯುತ್ತೆ. ನನ್ನ ಬೆಳಗಿನ ರುಟೀನ್ ಸ್ಟಾರ್ಟ್ ಆಗೋದೇ ಜೇನುತುಪ್ಪ ಮತ್ತು ಜೀರಿಗೆ ನೀರು ಕುಡಿಯೋದ್ರಿಂದ ಅಂತಲೇ ಹೇಳ್ಬೋದು. ಯಾಕಂತಂದರೆ ನನಗೆ ಮೊದಲು ಗ್ಯಾಸ್ಟ್ರಿಕ್ ಆಗ್ತಾಯಿತ್ತು. ಅದಕ್ಕೆ ನಾನು ಇದನ್ನು ಡೈಲಿ ರೂಢಿ ಮಾಡ್ಕೊತಾ ಬಂದಿಂದ ಕಡಿಮೆ ಆಗಿದೆ ಅದರಿಂದ. ನೆಕ್ಸ್ಟ್ ಇಲ್ಲಿ ಆಲೂಗಡ್ಡೆ ಕುದ್ವು, ಅದನ್ನ ನಾನು ತೆಗೆದು ಶೇಂಗಾ ಕಾಳನ್ನ ಹುರಿತಾ ಇದ್ದೀನಿ. ಚಟ್ನಿಗೆ ಶೇಂಗಾ ಕಾಳು, ಬೆಳ್ಳುಳ್ಳಿ ಮತ್ತಂದರೆ ಹಸಿಮೆಣಸಿನ್ಕಾಯಿ ಒಟ್ಟಿಗೆ ಹುರ್ಕೊಂಡು ಸೈಡ್ಗೆ ಎತ್ತಿಟ್ಕೊಂಡು ನೈಟ್ ಮಾಡಿರೋ ಬೇಳೆ ಪಲ್ಯನೇ ತುಂಬಾ ಇತ್ತು. ಅದಕ್ಕೆ ಅದನ್ನ ಸ್ವಲ್ಪ ನೀರು ಹಾಕಿ ಬಿಸಿ ಮಾಡ್ತಾ ಇದ್ದೆ. ಬಿಸಿ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಟೆ. ನೆಕ್ಸ್ಟ್ ನಾನು ಅದೇ ಬಾಣಲಿಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕಿ ಸಾಸಿವೆ ಹಾಕಿ ಒಗ್ಗರಣೆ ಕೊಟ್ಟು ಸೈಡ್ಗೆ ಎತ್ತಿಟ್ಟೆ. ಈಗ ಇದನ್ನ ನಾನು ಚಟ್ನಿ ಹಾಕ್ತಾ ಇದ್ದೀನಿ. ಹುರ್ಕೊಂಡಿಟ್ಕೊಂಡಿರೋ ಶೇಂಗಾ ಮತ್ತಂದರೆ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಹಸಿ ಕೊಬ್ಬರಿ, ಉಪ್ಪನ್ನು ಹಾಕಿ ಮಿಕ್ಸಿ ಮಾಡ್ಕೊಂಬಂದು ಅದಕ್ಕೆ ಸೇರಿಸಿದ್ರೆ ಮುಗೀತು, ಚಟ್ನಿ ರೆಡಿ ಆಯಿತು. ನೆಕ್ಸ್ಟ್ ನಾನು ನಮ್ಮ ಯಜಮಾನ್ರಿಗೆ ಕಾಫಿ ಮಾಡಿಕೊಟ್ಟೆ. ಉಂಡೆ ಮಾಡಲಿಕ್ಕೆ ನೀರನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ನೀರು ಸ್ವಲ್ಪ ಬೆಲ್ಲನ ಹಾಕಿ ಕುದಿಲಿಕ್ಕೆ ಇಟ್ಟಿದ್ದೀನಿ. ಈ ಅಂಗನವಾಡಿಗಳಲ್ಲೆಲ್ಲ ಕೊಡ್ತಾರಲ್ಲ ಮಿಲೆಟ್ ಮಿಶ್ರಣ ಅಂತ, ಅದರದ್ದು ಇದು ಉಂಡೆ ಹುಡುಗರಿಗೆ ಮಾಡಿಕೊಟ್ರೆ ತುಂಬಾ ಬೆಳಗ್ಗೆ ಮಾಡಿಕೊಟ್ರೆ ಆರೋಗ್ಯಕ್ಕೆ ಒಳ್ಳೆಯದು. ಈ ಕಡೆ ಚಹಾಕ್ಕೆ ಇಟ್ಟಿದ್ದೀನಿ. ತೆಗೆ ನನಗೆ ಚಹಾ ಮಾಡ್ಕೊಳ್ಳೋಕೆ ಇಟ್ಟಿದ್ದೀನಿ. ಇಲ್ಲಿದು ನೀರು ಬೆಲ್ಲ ಕಾದಿದೆ. ಇದಕ್ಕೆ ನಾವು ಈಗ ಆ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಕಲಿಸ್ಬೇಕು. ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು, ತೀರಾ ಗಟ್ಟಿನೂ ಆಗಬಾರ್ದು. ಈ ಥರ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಈ ಥರ ಅದು ಸ್ವಲ್ಪ ಉಗಿಯಲ್ಲಿ ಬೇಯಬೇಕು. ಕೈ ಮುಟ್ಟು ನೋಡಿದರೆ ಕೈಗೆ ಅಂಟ್ಕೋಬಾರ್ದು. ಆ ಥರ ಇದ್ದರೆ ಸಾಕು. ಅದನ್ನ ಸ್ವಲ್ಪ ಬಿಸಿ ಇರುವಾಗಲೇ ಮಕ್ಕಳಿಗೆ ಕೊಟ್ಟರೆ ಇಷ್ಟಪಟ್ಟು ತಿಂತಾರೆ. ನಮ್ಮ ಹುಡುಗರಂತೂ ಇಷ್ಟಪಟ್ಟು ತಿಂತವೆ. ನೆಕ್ಸ್ಟ್ ನಾನಿಲ್ಲಿ ಆಲೂಗಡ್ಡೆ ಬೆಂದಿದ್ದಾವ ಇಲ್ವಾ ಅಂತ ಚೆಕ್ ಮಾಡಿದೆ. ಚೆನ್ನಾಗಿ ಬೆಂದಿದ್ದಾವೆ.
ಇದ್ರದ್ದು ಸಿಪ್ಪೆ ಸುಲಿಲಿಕ್ಕೆ ಇಟ್ಟಿದ್ದೀನಿ. ನೆಕ್ಸ್ಟ್ ಆಲೂಗಡ್ಡೆ ಪಲ್ಯ ಮಾಡ್ತಾ ಇದ್ದೀನಿ. ಆಲೂಗಡ್ಡೆ ಪಲ್ಯಕ್ಕೆ ಇಟ್ಕೊಂಡು ಇಲ್ಲಿ ನಾನು ಅವಲಕ್ಕಿ ಮತ್ತು ಮೊಸರನ್ನ ಮಿಕ್ಸಿ ಮಾಡ್ಕೊಂಡು ತರ್ತಾ ಇದ್ದೀನಿ. ಆಲೂಗಡ್ಡೆ ಪಲ್ಯನೂ ರೆಡಿ ಆಯಿತು. ನೆಕ್ಸ್ಟ್ ನಾನು ಉಳಿದಿರೋ ಅವಲಕ್ಕಿನ ಮಿಕ್ಸಿ ಮಾಡಿ ತೊಗೊಂಡು ಬಂದೆ. ಇದಕ್ಕೆ ನಾವು ಉಂಡಿ ರವೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಯಾವುದೇ ರೀತಿ ಗಂಟುಗಳಿಲ್ದಂಗೆ ಕಲಿಸ್ಬೇಕು. ಇದನ್ನ ನೀರನ್ನು ನೋಡಿಕೊಂಡು ದೋಸೆ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು, ನೀರು ಬೇಕಾದರೆ ಹಾಕ್ಕೊಂಡು. ನೆಕ್ಸ್ಟ್ ಇಲ್ಲಿ ನನ್ನ ಮಗ್ಗೆ ದೋಸೆ ಅಂದರೆ ಇಷ್ಟ ಇಲ್ಲ, ಹಾಗಾಗಿ ಅವನು ನಾನು ದೋಸೆ ಕಟ್ಕೊಂಡು ಹೋಗಲ್ಲ ಅಂತ ಹೇಳ್ತಾ ಇದ್ದ. ಅದಕ್ಕೆ ಅವನಿಗೆ ಅನ್ನಕ್ಕಿಟ್ಟು ಮತ್ತು ದೋಸೆ ಹಿಟ್ಟಿಗೆ ಉಪ್ಪು ಸೋಡಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡ್ಗೆ ಎತ್ತಿಟ್ಟು ಮತ್ತು ಚಪಾತಿ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ. ಎಲ್ಲ ಚಿಕ್ಕ ಮಕ್ಕಳಿಗೆ ದೋಸೆ ಅಂದರೆ ಇಷ್ಟ ಅಂತೆ, ಆದರೆ ನನ್ನ ಮಗ ಯಾಕೋ ದೋಸೆ ಅಂದ್ರೇ ಆಗ್ತಾ ಇಲ್ಲ. ಅದಕ್ಕೆ ಅವನಿಗೋಸ್ಕರ ಚಪಾತಿಯನ್ನು ಮಾಡ್ತಾ ಇದ್ದೀನಿ ಸ್ಕೂಲ್ಗೆ ಕಟ್ಕೊಂಡು ಹೋಗೋಕ್ಕೆ. ಅವನಿಗೆ ಚಪಾತಿ ಮಾಡೋಷ್ಟರಲ್ಲಿ ಅನ್ನ ಸಿಟಿ ಹೊಡಿತಾ ಇತ್ತು. ನೆಕ್ಸ್ಟ್ ಅವನಿಗೆ ಚಪಾತಿ ಮಾಡಿ ತೆಗೆದು ದೋಸೆನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ಮಗಂತೂ ದೋಸೆ, ಇಡ್ಲಿ, ಪಡ್ಡು ಯಾವುದಂದ್ರೂ ಇಷ್ಟ ಇಲ್ಲ. ನಿಮ್ಮ ಮಕ್ಕಳು ಇದೇ ಥರ ಮಾಡ್ತಾರ ಅಂತ ಕಮೆಂಟಲ್ಲಿ ತಿಳಿಸಿ. ನನ್ನ ಮಗ ತಿನ್ನೋದು ರೊಟ್ಟಿ ಚಪಾತಿ ಅಷ್ಟೇ, ಬೇರೆ ಏನು ತಿಂಡಿ ಮಾಡಿಕೊಟ್ರು ತಿನ್ನಲ್ಲ ಅವನು. ನಾನು ಏನಾದರೂ ಮಾಡಿರಿ, ನನಗೆ ರೊಟ್ಟಿ ಮಾಡಿರಿ ಚಪಾತಿ ಮಾಡಿರಿ ಅಂತಾನೆ. ಹಾಗಾಗಿ ಇವತ್ತು ದೋಸೆ ಮಾಡೋದನ್ನು ಬಿಟ್ಟು ಈಗ ಅವನಿಗೆ ಚಪಾತಿ ಮಾಡ್ತಾಯಿದ್ದೀನಿ. ಸ್ಕೂಲ್ಗೆ ಕಟ್ ಕಳಿಸಿದ್ರು ಫೋರ್ಸ್ ಮಾಡಿ ಹಾಗೆ ಬಿಟ್ಕೊಂಡ್ಬರ್ತಾನೆ. ಅದಕ್ಕೆ ಅವನಿಗೋಸ್ಕರನೇ ಮಾಡ್ತಾ ಇರೋದು. ಕರೆಂಟ್ ಹೋಗಿ ಮತ್ತೆ ಬಂತು. ಸ್ಕೂಲ್ಗೆ ಹುಡುಗರನ್ನ ಕಳಿಸೋವರೆಗೂ ಅಂತೂ ತನ್ನ ತಾಯಂದ್ರಿಗಂತೂ ತುಂಬಾ ಗಡಿಬಿಡಿ. ಅದು ಎಲ್ಲಿಟ್ಟಿರಿ, ಇಲ್ಲಿ ಎಲ್ಲೈತಿ ಅಂತೆಲ್ಲ ಕೇಳ್ಕೊಂತ ತಲೆ ಹಿಡಿಸ್ಕೈ ಬಿಡ್ತಾರೆ. ನಿಮ್ಮ ಮನೆಯಲ್ಲೂ ಮಕ್ಕಳು ಇದೇ ಥರ ತಲೆ ಹಿಡಿಸ್ತಾರ ಅಂತ ತಿಳಿಸಿ. ನೆಕ್ಸ್ಟ್ ನಾನು ಚಪಾತಿ ಮಾಡೋದನ್ನು ಬಿಟ್ಟು ದೋಸೆನ ಮಾಡ್ತಾಯಿದ್ದೀನಿ. ಮತ್ತು ಸ್ಕೂಲ್ಗೆ ಟೈಮ್ ಆಗುತ್ತೆ ಅವರಿಗೆ ನಾಷ್ಟ ಮಾಡೋಕ್ಕೆ ಅಂತ. ನನ್ನ ಮಗಳು ದೋಸೆನೇ ಕಟ್ಕೊಂಡು ಹೋದ್ಲು, ಅವನು ಮಾತ್ರ ಚಪಾತಿ. ನಂದು ಇವತ್ತಿನ ದಿನ ಬೆಳಗ್ಗೆ ಈ ರೀತಿ ಇತ್ತು. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ತುಂಬಾ ಧನ್ಯವಾದಗಳು. ನಿಮ್ಮದು ದಿನ ಯಾವ ರೀತಿ ಇತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಎಲ್ರಿಗೂ ತುಂಬ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ.